ಅಹಂಕಾರ ಎಂದರೆ ಏನು? ಓಶೋನ ವಿಚಾರಗಳು. ಜೀವನ ಹೀಗೆ ದುಃಖದಲ್ಲಿ ಮುಗಿದು ಹೋಗುತ್ತದೆ. ಅಹಂಕಾರ ಎಂದು ತೃಪ್ತಿಯಾಗಲು ಸಾಧ್ಯವಿಲ್ಲ. ಯಾಕೆ ಅಂದರೆ ಅಹಂಕಾರ ಅದು ಒಂದು ವಿಚಾರ ಮಾತ್ರವಾಗಿದೆ. ಆ್ಯಂಡ್ ಯಾರು ಬೇಕಾದರೂ ಅದನ್ನು ಕ್ಷಣ ಮಾತ್ರದಲ್ಲಿ ಮುರಿದು ಬಿಡಬಹುದು. ಯಾರಾದರೂ ಸ್ವಲ್ಪ ಗಟ್ಟಿಯಾದ ವ್ಯಕ್ತಿ ನಿನ್ನ ಮುಂದೆ ನಿಂತರೂ ನಿನ್ನ ಅಹಂಕಾರ ಮೂರ್ಖಾಸಿನಷ್ಟು ಚೂರ್ ಆಗಿಬಿಡುತ್ತದೆ. ನಿನ್ನ ಅಹಂಕಾರ ನಿನ್ನ ವಿಚಾರವಾಗಿದೆ. ಬೇರೆಯವರಿಗೆ ಹೋಲಿಸಿದರೆ ನೀನು ತಿಳಿದುಕೊಂಡಿದ್ದೀಯ, ನಾನು ಎಲ್ಲರಿಗಿಂತಲೂ ದೊಡ್ಡವನಿದ್ದೀನಿ ಆ್ಯಂಡ್ ವಿಶಿಷ್ಟನಿದ್ದೀನಿ. ಬಟ್ ಎಲ್ಲರೂ ಹೀಗೆ ತಿಳಿದುಕೊಂಡಿದ್ದಾರೆ ಆ್ಯಂಡ್ ತಿಳಿದುಕೊಳ್ಳುತ್ತಿದ್ದಾರೆ. ಈ ರೋಗ ಎಲ್ಲರಲ್ಲಿಯೂ ಒಂದೇ ತರಹ ಇದೆ. ಇಲ್ಲಿ ಕೋಟಿ ಜನ ಇದ್ದಾರೆ ಮತ್ತು ಎಲ್ಲರೂ ಒಂದೇ ರೋಗದಿಂದ ಪೀಡಿತರಾಗಿದ್ದಾರೆ. ಅದು ನಾನು ದೊಡ್ಡವನು. ಎಲ್ಲರೂ ಪ್ರೂವ್ ಮಾಡಲು ಟ್ರೈ ಮಾಡುತ್ತಿದ್ದಾರೆ, ಅದು ನಾನು ನಿನಗಿಂತಲೂ ದೊಡ್ಡವನು ಅಂತ. ಯಾರು ಇಲ್ಲಿ ದೊಡ್ಡವರಿಲ್ಲ, ಯಾರು ಇಲ್ಲಿ ಸಣ್ಣವರಿಲ್ಲ. ಎಲ್ಲರೂ ತಮ್ಮಂತೆಯೇ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಅದ್ವಿತೀಯ ಮತ್ತು ಅಪ್ರತಿಮನಾಗಿದ್ದಾನೆ. ಅಹಂಕಾರದ ಓಟ, ರನ್ನಿಂಗ್ ರೇಸ್, ಬರೀ ಒಂದು ಭ್ರಮೆಯಾಗಿದೆ. ಈಸ್ ಆನ್ ಇಲ್ಯೂಷನ್. ನಿನ್ನ ಹಾಗೆ ಮೊದಲು ಯಾರೂ ಇರಲಿಲ್ಲ, ಮತ್ತೆ ಯಾರೂ ಆಗುವುದಿಲ್ಲ. ನಿನ್ನ ಹಾಗೇ ನೀನು ಇದೆಯಾ. ಬೇರೆಯವರೊಂದಿಗೆ ನಿನ್ನನ್ನು ನೀನು ಹೋಲಿಸಿಕೊಳ್ಳಬೇಡ. ಬಿಕಾಸ್ ಹೋಲಿಕೆಯ ಅಗತ್ಯನೇ ಹುಟ್ಟುವುದಿಲ್ಲ. ಹೋಲಿಕೆಯಲ್ಲಿ ಅಹಂಕಾರವಿದೆ, ನೆನಪಿಡು. ನೀನು ಸ್ವಲ್ಪ ವಿಚಾರ ಮಾಡು. ಇಡೀ ಜಗತ್ತು ಸತ್ತು ಹೋಯಿತು, ಎಲ್ಲ ಜನರೂ ಸತ್ತು ಹೋದರು, ನೀನು ಒಬ್ಬನೇ ಉಳಿದಿದ್ದೀಯಾ. ನೀನು ಮರದ ಕೆಳಗೆ ಕುಳಿತಿದ್ದೀಯಾ. ಆ ಸಮಯದಲ್ಲಿ ಅಹಂಕಾರವಿರುತ್ತದೆಯೇ? ಹೇಳು.